ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಕಂಟೆಂಟ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಏನಾದರೂ ಒಂದು ಬೇಕು ವೀಡಿಯೋಸ್, ಈ ಥರ ವೀಡಿಯೋಸು ಬಿಸ್ನೆಸ್ ರಿಲೇಟೆಡು ಅಥವಾ ಈ ಥರ ಒಂದು ಯಾವ್ದಾರ ವೀಡಿಯೋಸ್ ಬಿಡಿ, ಈ ಥರ ಚೇಂಜಸ್ ಆಗಿ ಅಂತ ಏನಾದರೂ ಒಂದು ಇದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ಅದ್ರ ಮೇಲೂ ಒಂದು ವೀಡಿಯೋಸ್ ಮಾಡೋಣ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ಅಂತ. ಸೊ ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಬ್ಯಾಂಕಲ್ಲಿ ಹೋಗಿ ನೀವು ಒಂದು ಅಮೌಂಟ್ನ ಮಡಗೋದು. ಅದು ಮಡಗ್ದಾಗ ಏನಾಗುತ್ತೆ, ಇಯರ್ಲಿ ಇಷ್ಟು ಅಂದ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದು ಫಿಕ್ಸ್ಡ್ ಡೆಪಾಸಿಟ್ಗೆ ಆಲ್ಮೋಸ್ಟ್ ಅಲ್ಲಿ ಇಯರ್ಲಿನೇ ಬರೋದು. ಸೊ 6 ಮಂತ್ಸು 3 ಮಂತ್ಸು ಮಂತ್ಲಿ ಎಲ್ಲ ಬರೋಲ್ಲ. ಸೊ ಫಿಕ್ಸ್ಡ್ ಡೆಪಾಸಿಟ್ ಇವಾಗ ನೀವು ಫಾರ್ ಎಕ್ಸಾಂಪಲ್ 1 ಕೋಟಿ ಅಮೌಂಟ್ ಇದೆ ನಿಮ್ಮ ಹತ್ರ, ಸುಮ್ಮನೆ ವೇಸ್ಟು. ಅದನ್ನೇನು ಮಾಡ್ತೀರಾ, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಥರ. ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊತ್ತಿರಲ್ಲ, ಅಥವಾ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಗೊತ್ತಿರಲ್ಲ, ಅಥವಾ ಒಂದು ಡಿಜಿಟಲ್ ಗೋಲ್ಡ್ ಬಗ್ಗೆ ಗೊತ್ತಿರಲ್ಲ. ನಿಮ್ಮ ಹತ್ರ ಗೋಲ್ಡು ಇರುತ್ತೆ, ಬಟ್ ಇವಾಗ ಆ 1 ಕೋಟಿ ಅಮೌಂಟ್ನ ಗೋಲ್ಡ್ ತಗೊಬಿಟ್ಟಾಗ ನಿಮಗೆ ರಿಸ್ಕ್ ಜಾಸ್ತಿ. ಅಂದರೆ ಅದನ್ನು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಏನಾರ ಆಗೋದ್ರೆ ಕಷ್ಟ. ಅಥವಾ ಇವಾಗ ಚಿನ್ನ ತಗೊಂಡು ಅದನ್ನ ಏನಾದರೂ ನೀವು ಗೋಲ್ಡು ಸೆಕ್ಯೂರಿಟಿ ಲಾಕರ್ಲಿಟ್ಟರೆ ಸೆಕ್ಯೂರಿಟಿ ಲಾಕರ್ಗೆ ಇಂಟ್ರೆಸ್ಟ್ಗಳು ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಎಕ್ಸೆಟ್ರಾ. ಸೊ ಇವಾಗ ಅದನ್ನ ಏನು ಮಾಡಬೇಕು, ಅದನ್ನೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವ್ದಾರ ಲ್ಯಾಂಡ್ ತಗೋಣ ಅಂದರೆ ಬೇಡ, ಸದ್ಯಕ್ಕೆ ಇವಾಗ ಲ್ಯಾಂಡ್ ನನ್ನ ಹತ್ರ ಜಾಸ್ತಿ ಇದೆ, ಅಥವಾ ನನಗೆ ಲ್ಯಾಂಡ್ ಅವಶ್ಯಕತೆ ಇಲ್ಲ ಅಂತಾರೆ. ನನ್ನ ಹತ್ರ ಕ್ಯಾಶ್ ಇದೆ, ಆ ಕ್ಯಾಶ್ನ ಸೇಫಾಗಿ ಸೆಕ್ಯೂರಾಗಿ ಇಡಬೇಕು. ಇವಾಗ ಅಕೌಂಟ್ಗೆ ಹಾಕ್ದಾಗ ಏನಾಗುತ್ತೆ, ಅಕೌಂಟಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇಟ್ಟಾಗ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಬರಲ್ಲ. ಅದಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಮಾಡಿಸ್ಕೊಳ್ಳೋದು. ಫಿಕ್ಸ್ಡ್ ಡೆಪಾಸಿಟ್ ಇವಾಗ 1 ಕೋಟಿ ರೂಪಾಯಿ ಮಾಡ್ತೀರಾ, ಇಯರ್ಲಿ 7%, 8% ಸಮಥಿಂಗ್ ಏನೋ ಇರುತ್ತೆ. ಅದಕ್ಕೆ ವರ್ಷಕ್ಕಿಷ್ಟು ಅಂತ ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಕೆಲವೊಂದು ಫಿಕ್ಸ್ಡ್ ಡೆಪಾಸಿಟ್ಗಳು ಹೇಗಿರುತ್ತೆ ಅಂದರೆ, ನೀವು ಇನ್ವೆಸ್ಟ್ ಮಾಡಾದ್ಮೇಲೆ 1 ಇಯರ್ಗೆ ಒಂದ್ಸತಿ ಅದ್ರದ್ದು ಅಮೌಂಟ್, ಅದ್ರದ್ದು ಏನು ಇಂಟ್ರೆಸ್ಟ್ ಇರುತ್ತೋ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ, ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ. ಒಂದೊಂದು ಅಕೌಂಟಲ್ಲಿ ಹೇಗಿರುತ್ತೆ ಅಂದರೆ, ಅದು ನಿಮ್ಮ ತಿರ್ಗಾ FD ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಸೊ FD ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 89,000, 1 ಲಕ್ಷನೋ 2 ಲಕ್ಷನೋ ಬಂತು, ಅದಕ್ಕೆ ಇಂಟ್ರೆಸ್ಟ್ ಅಂತ ಫಾರ್ ಎಕ್ಸಾಂಪಲ್ ಕೊಡ್ತಾರೆ. ಅದನ್ನು ಬಂತು, ಅದನ್ನೇನು ಮಾಡ್ತಾರೆ, ತಿರ್ಗಾ ಅದಕ್ಕೇನೆ 1 ಕೋಟಿ ಇಷ್ಟು ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಅಂದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೆ ಆ್ಯಡ್ ಮಾಡಿದಾಗ ಅದ್ರದ್ದು 1 ಇಯರ್ ಆದಮೇಲೆ ಅದ್ರ ಫುಲ್ ಅಮೌಂಟಿಗೆ ತಿರ್ಗಾ ಇಂಟ್ರೆಸ್ಟು ತಿರ್ಗಾ ಅದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇರುತ್ತೆ. ಅದಾದಮೇಲೆ 7%, 8%, 9% ಸಮಥಿಂಗ್ ಏನೋ ಇದೆ. ಬಿಲೋ 5% ಯಾವುದೂ ಇಲ್ಲ, ಅಬೋವ್ 5% ಎಷ್ಟೊಂದು ಇದೆ ಗೈಸ್. ಸೊ 10% ಅಬೋವ್ ನನ್ನ ಪ್ರಕಾರ ತುಂಬ ಕಡಿಮೆ. ಸೊ ವಿಚಾರಿಸ್ಕೊಂಡು ಇಡಬೇಕಾಗುತ್ತೆ. ಆಮೇಲೆ ಫ್ಲಕ್ಚುಯೇಟ್ ಆಯ್ತಾ ಇರುತ್ತೆ. ನಿಮಗೆ ಇಷ್ಟೇ ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿ ಹೇಳಲ್ಲ, ನಿಮಗೆ ಇಷ್ಟು ಪರ್ಸೆಂಟ್ ಪಕ್ಕ ಕೊಡ್ತೀವಿ ಅಂತ ಯಾವುದೂ ಹೇಳಲ್ಲ. ಅಪ್ ಟು 7%, 8%, 12% ಈ ಥರ ಏನೋ ಸಮಥಿಂಗ್ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕಾದಾಗ ಹೋಗಿ ವಿಚಾರಿಸ್ಬಿಟ್ಟು ಮಾಡೋದು. ನನ್ನ ಕಾನ್ಸೆಪ್ಟ್ ಅದಾಗಿಲ್ಲ, ಅದನ್ನು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ಇದಕ್ಕಿಂತ ಜಾಸ್ತಿ ಕೊಡಬೇಕು ಅಂದರೆ ಅದು ಬೇರೆ ವೀಡಿಯೋನೇ ಮಾಡಬೇಕು. ಹಂಗೇನಾದ್ರು ಕಮೆಂಟ್ ಮಾಡಿ. ಸೊ ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡಿಗೆ ಬರೋಣ. ಇದು ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ. ಸೊ ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನಿಮ್ಗೆ ಐಡಿಯಾ ಸಿಕ್ತು, ಕ್ರೆಡಿಟ್ ಕಾರ್ಡ್ ಅಂದರೆ ನಿಮ್ಗೆ ಐಡಿಯಾ ಇರುತ್ತೆ. ಸೊ ನೀವು ಒಂದು ಕಾರ್ಡ್ನ ತಗೊಂಡು ಪ್ರೀ ಅಮೌಂಟ್ ಅಂದರೆ ನೀವು ಫಸ್ಟು ಅಮೌಂಟ್ನ ಖರ್ಚು ಮಾಡೋದು, ಆಮೇಲೆ ಪೇ ಮಾಡೋದು, ಅಮೌಂಟ್ನ ಖರ್ಚು ಮಾಡೋದು, ಪೇ ಮಾಡೋದು, ಈ ರೀತಿ. ಇವಾಗ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ಯಾರಿಗೆ ಯೂಸ್ ಆಗುತ್ತೆ, ಯೂಸ್ ಆಗೋದು ಗುರು? ಇದೇನು ವೇಸ್ಟ್ ಸುಮ್ಮನೆ. ಅವನ ದುಡ್ಡು ಇಟ್ಬಿಟ್ಟು ಅವ್ನ ದುಡ್ಡನ್ನೇ ಖರ್ಚು ಮಾಡಿ ಅವ್ನ ದುಡ್ಡನ್ನೇ ತಿರ್ಗಾ ರೀಪೇ ಯಾವನ್ ಮಾಡ್ತಾನೆ, ಅವನ ತಲೆಕೆಟ್ಟವನು ಅವನು. ಸೊ ಅಂತ ನೀವು ಇಷ್ಟೊಂದು ತಲೆಗೆ ಹಾಕೋಬೋದು. ನಾನು ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಗೈಸ್. ಸೊ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನೀವು ಥಿಂಕ್ ಮಾಡ್ತಾ ಇರೋದೆಲ್ಲ ಕರೆಕ್ಟೇ. ಸೊ ನೀವು ಒಂದು ಅಮೌಂಟ್ನ ಮಡಗಿದಾಗ ಅದರಲ್ಲಿ 90% ನಿಮಗೆ ರಿಟರ್ನ್ ಕೊಡ್ತಾರೆ, ಕಾರ್ಡ್ ರೂಪದಲ್ಲಿ ಕೊಡ್ತಾರೆ. ಆ ಕಾರ್ಡ್ನ ನೀವು ಯೂಸ್ ಮಾಡಿಬಿಟ್ಟು ಮಂತ್ಲಿ ಇಷ್ಟು ಅಥವಾ 60 ಡೇಸ್ ಅಷ್ಟು ರೀಪೇ ಮಾಡಬೇಕು. ಈ ಥರ ಸಮಥಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕೆಲವೊಂದು ಕಾರ್ಡಲ್ಲಿ ಒಂದೊಂದು ಥರ ರೂಲ್ಸ್ ಇರುತ್ತೆ. ಒಂದೊಂದು ಕಾರ್ಡಲ್ಲಿ EMIಗೆ ಹಾಕ್ಕೊಡ್ತಾರೆ, 12 ಮಂತ್ಸ್, 8 ಮಂತ್ಸು, 6 ಮಂತ್ಸು ಈ ಥರ EMIಗೆ ಹಾಕ್ಕೊಡ್ತಾರೆ. EMIಗೆ ಹಾಕ್ಕೊಟ್ಟಾಗ ಮಂತ್ಲಿ ಇಷ್ಟು ಅಂತ ಕಟ್ಕೊಂಡು ಹೋಗಬೇಕಾಗುತ್ತೆ. ಸೊ ನೀವು ಕಾರ್ಡಲ್ಲಿ ಕಾರ್ಡ್ ಹೆಂಗೆ ಯೂಸ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಅದೇ ಥರ ಯೂಸ್ ಮಾಡೋದು. ನೀವು ಎಷ್ಟು ಅಮೌಂಟ್ ಮಡಗ್ತೀರೋ, ಕೆಲವೊಂದು ಕಾರ್ಡಲ್ಲಿ ಏನಿರುತ್ತೆ ಅಬೌವ್ 5,000 ಒನ್ಲಿ, ಅಬೌವ್ 10,000 ಒನ್ಲಿ ಅಂತ ಲಿಮಿಟ್ ಇರುತ್ತೆ. ಕೆಲವೊಂದು ಕಾರ್ಡಲ್ಲಿ ಆ ಥರ ಲಿಮಿಟ್ ಏನಿರಲ್ಲ, ಮಿನಿಮಮ್ 1,000 to 2,000 ಇಟ್ಬಿಟ್ಟಿರ್ತಾರೆ. ನೀವು ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಇಟ್ಕೋಬೋದು. 100-200 ರೂಪಾಯಿಗೆಲ್ಲ ಕೊಡಲ್ಲ. ಸೊ ಆ ಥರ ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಾರ್ಡೇ ಬರೋಲ್ಲ, 100-200 ರೂಪಾಯಿ ಕಾರ್ಡ್ನೇ ಮಾಡೋಕ್ಕಾಗಲ್ಲ. ಸೊ ಡೆಲಿವರಿ ಚಾರ್ಜ್ ಎಲ್ಲ ಇದಾಗುತ್ತೆ. ಅವಾಗ ಏನು ಮಾಡ್ತಾರೆ, ನಿಮಗೆ ಪ್ರೊಸೆಸಿಂಗ್ ಫೀಸ್ ಅಂದ್ಬಿಟ್ಟು ಒಂದು 500 ರೂಪಾಯಿ ಹಾಕ್ತಾರೆ. 100 ರೂಪಾಯಿ ಕಾರ್ಡ್ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ 500 ರೂಪಾಯಿಗೆ ಪೇ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ ಅಂತ. ಅದಕ್ಕೆ ಯಾವುದೇ ಕಾರ್ಡು 100 ರೂಪೀಸ್ 200 ರೂಪೀಸಲ್ಲಿ ಇಲ್ಲ, 2000 ರೂಪೀಸ್ ಮೇಲೆ ಇದೆ, 2000ಗೂ ಇದೆ ಸಮಥಿಂಗು. ಯಾವುದೋ ಕೆಲವೊಂದು ಕಾರ್ಡು 2000ಕ್ಕಿಂತ ಜಾಸ್ತಿ ಬೇಕಂದ್ರೆ 5,000, 10,000, 20,000, 1 lakh, 2 lakh ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ. ಸೊ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಒಂದು ಸಿಬಿಲ್ ಸ್ಕೋರು ಪಾತಾಳಕ್ಕೆ ಬಿದ್ದುಬಿಟ್ಟೈತೆ,
ಫಾರ್ ಎಕ್ಸಾಂಪಲ್ 200, 300, 500, ಸೊ 600, 700 ಗಂಟನೂ ಇದೆ. ನನಗೆ ಎಲ್ಲೂ ಲೋನ್ ಸಿಗ್ತಾ ಇಲ್ಲ, ತುಂಬ ರಿಜೆಕ್ಷನ್ಗಳಾಗಿದೆ. ಸೊ ಇವಾಗ ನಾನು ಸಿಬಿಲ್ ಸ್ಕೋರ್ನ ಎತ್ತಬೇಕು. ಸೊ ನನಗೆ ಯಾವುದೇ ಒಂದು ಕ್ರೆಡಿಟ್ ಸಿಗ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಯಾವುದೂ ಅಪ್ರೂವ್ ಆಗ್ತಾ ಇಲ್ಲ, ಪ್ರತಿಯೊಂದೂ ರಿಜೆಕ್ಟ್ ಮೇಲೆ ರಿಜೆಕ್ಟ್ ಆಗ್ತಾನೇ ಇದೆ. ಸೊ ಇಂಥವ್ರಿಗೆ ಈ ಕಾರ್ಡು ಮಾಡಿರೋದು ಗೈಸ್. ಸಿಂಪಲು. ನೀವು ಅಂದ್ಕೊಂಡಿರೋ ಥರ ಸಿಬಿಲ್ ಸ್ಕೋರ್ ಸೂಪರ್ ಆಗಿದೆ, ನನಗೆ ಲೋನ್ ಇವಾಗಲೂ ಅಪ್ಲೈ ಮಾಡಿದ್ರು ಸಿಗುತ್ತೆ ನನಗೆ ಲೋನು, ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗ್ತಿದೆ, ಸಿಬಿಲ್ ಸ್ಕೋರು ಸೂಪರ್ ಆಗಿದೆ, ಅಥವಾ ನನಗೊಂದು ಕ್ಯಾಶ್ ಫ್ಲೋನು ಸೂಪರ್ ಆಗಿದೆ, ನನಗೆ ಅಪ್ಲೈ ಮಾಡಿದ ತಕ್ಷಣ ಕಾರ್ಡ್ ಸಿಗುತ್ತೆ ಅನ್ನೋರಿಗೆ ಇದು ಅಷ್ಟು ಯೂಸ್ ಆಗಲ್ಲ. ಬಟ್ ಕೆಲವೊಬ್ಬರು ಅದನ್ನು ಯುಟಿಲೈಸ್ ಮಾಡ್ಕೊತಿದ್ದಾರೆ ಗೈಸ್, ಸುಳ್ಳು ಹೇಳ್ಬಾರ್ದು. ಯಾಕೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ರಿಟರ್ನ್ ಅನ್ನೋದೊಂದು ಸಿಗ್ತಾ ಇರುತ್ತೆ. ಅದಾದಮೇಲೆ ಆಫರ್ಸು, ಕ್ಯಾಶ್ ಬ್ಯಾಕ್ಸು, ರಿವಾರ್ಡ್ಸು ಅಂತ ಸುಮಾರು ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಪೇ ಮಾಡಿ. ಸೊ ಫಿಕ್ಸ್ಡ್ ಡೆಪಾಸಿಟ್ ಮೇಯ್ನ್ಲಿ ಯೂಸ್ ಆಗೋದು ನನ್ನ ಪ್ರಕಾರ. ಸೊ ಯಾರ್ದೆಲ್ಲ ಸಿಬಿಲ್ ಸ್ಕೋರ್ ಫುಲ್ಲು ಟೋಟಲಿ ಡ್ಯಾಮೇಜ್ ಆಗಿದೆ ಅವರ ಒಂದು ಸಿಬಿಲ್ ಸ್ಕೋರ್ನ ಎತ್ತಬೇಕು. ಇವಾಗ 750ಕ್ಕಿಂತ ಅಬೋ ರೀಚ್ ಮಾಡಿಸ್ಲೇಬೇಕು. ನನ್ನ ಟಾರ್ಗೆಟ್ 800 ಇರೋದು ಅಥವಾ 750 ಇರೋದು, 800 ಇರೋದು ಅನ್ನೋರು ನನಗೆಲ್ಲೂ ಅಪ್ರೂವಲ್ ಆಗ್ತಿಲ್ಲ. ಸೊ ನಿಧಾನ ಆಗ್ತಿದೆ. ಇವಾಗ ಇರೋ ಲೋನೆಲ್ಲ ಆಲ್ಮೋಸ್ಟು ಡ್ಯೂಗಳು ಜಾಸ್ತಿ ಇದೆ, ಪ್ಲಸ್ ಕಟ್ಟಿ ಪೇ ಮಾಡಿ ತೀರಿಸ್ಬಿಟ್ಟಿದ್ದೀನಿ. ಇನ್ನು ಮುಂದಕ್ಕೆ ನಾನು ಕ್ರೆಡಿಟ್ ಯೂಸ್ ಮಾಡಿದ್ರೇ ಸಿಬಿಲ್ ಸ್ಕೋರ್ ಎತ್ತಕ್ಕಾಗೋದು ಅಂತಿರೋ ಮೈಂಡ್ ಸೆಟ್ ಅವ್ರಿಗೆ ಇದು ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡು, ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡು. ಸೊ ಇದರಲ್ಲಿ ಹೆಂಗೆ ಅಂದರೆ ನೀವು ಇವಾಗ 10,000 ರೂಪಾಯಿ ಅಮೌಂಟ್ ಇದೆ, ಕ್ಯಾಶ್ ಇದೆ. ಸೊ ಬಟ್ ಅದು ಇವಾಗ ನೀವು ಸಿಬಿಲ್ ಸ್ಕೋರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ಲ. ಅವಾಗ ಏನು ಮಾಡಬೇಕು, ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ಗಳನ್ನ ಹುಡುಕಿ 10,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 9,000 ರೂಪಾಯಿ ಸಮಥಿಂಗ್ ಏನೋ ಕೊಡ್ತಾರೆ. ಸೊ ನಿಮಗೆ ಇವಾಗ 5,000 ರೂಪಾಯಿ ಬರಬೇಕು ಕಾರ್ಡ್ಗೆ ಅಂದರೆ 5,556 ರೂಪಾಯಿ ಸಮಥಿಂಗ್ ಏನೋ ಪೇ ಮಾಡಿದ್ರೆ ಸೊ ನಿಮಗೆ 5,000 ರೂಪಾಯಿ ಕೊಡ್ತಾರೆ. 90% ಕೊಡ್ತಾರೆ ನಿಮಗೆ ರಿಟರ್ನ್ ಆಗಿ ಕಾರ್ಡ್ ರೂಪದಲ್ಲಿ ಕೊಡ್ತಾರೆ. ಸೊ ಕ್ರೆಡಿಟ್ ರೂಪದಲ್ಲಿ ಕೊಡ್ತಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಹೇಳ್ತೀನಿ. ಸೇಮ್ ನೀವು ಫಿಕ್ಸ್ಡ್ ಡೆಪಾಸಿಟ್ ಅವಾಗಲೇ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಬ್ಯಾಂಕಲ್ಲಿ ಮಡಗಿದ್ರೆ ಹೆಂಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ, ಇದರಲ್ಲೂ ಸೇಮ್ ಹಂಗೆ ಇದೆ ಗೈಸ್, ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಇವಾಗ ಒಂದು 20,000 ಮುಡುಗಿದ್ರೆ ಅಥವಾ 50,000 ಮುಡುಗಿದ್ರೆ ಸೊ ಅದು ಒಂದು ವರ್ಷಕ್ಕೆ ಒಂದು ಸತಿ ನಿಮಗೆ ರಿಟರ್ನ್ ಆಗಿ ನಿಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಕೊಡ್ತಾರೆ. ಅದು ಇಷ್ಟು ಇಂಟ್ರೆಸ್ಟು ಅಂತ ಇರುತ್ತೆ. ಅದಾದಮೇಲೆ ಕಾರ್ಡ್ನ ನೀವೇನಾದ್ರು ಈ ರೇಂಜಲ್ಲಿ ಯೂಸ್ ಮಾಡಿದ್ರೆ ಅದಕ್ಕೆ ಪ್ಲಸ್ ಇಷ್ಟು % ಆ್ಯಡ್ ಮಾಡ್ತೀವಿ, ಪ್ಲಸ್ ಅದು ಆ್ಯಡ್ ಮಾಡ್ತೀವಿ, ಇದು ಆ್ಯಡ್ ಮಾಡ್ತೀವಿ ಅಂತ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಇವಾಗ ನಾನು ಪರ್ಟಿಕ್ಯುಲರಾಗಿ ಹಿಂಗೆ ರನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಗೈಸ್, ನಾನು ಒಂದು ಕಾರ್ಡಾಗಿ ಎಕ್ಸಾಂಪಲ್ ತಗೋತಾ ಇಲ್ಲ. ಇವಾಗ ಯಾವ್ದಾರ ಒಂದು ಕಾರ್ಡು, ಈ ಕಂಪ್ನಿ, ಈ ಬ್ರ್ಯಾಂಡು ಅಥವಾ ಈ ಬ್ಯಾಂಕ್ ಕಡೆಯಿಂದ ಸಿಗೋ ಕಾರ್ಡು ಅಂತ ನಾನು ಅದ್ರ ರೂಪದಲ್ಲಿ ಹೇಳಿದ್ರೆ ಸೊ ಅದ್ರಲ್ಲಿ ಏನೇನು ಫೀಚರ್ಸ್ ಇದೆ ಇನ್ಡೆಪ್ತಾಗಿ ಇದರಲ್ಲಿ ಇದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ನಾನು ಯಾವುದೇ ಒಂದು ಕಾರ್ಡ್ ಎಕ್ಸಾಂಪಲ್ ತಗೋತಾ ಇಲ್ಲ. ಸೊ ನಾನು ತಗೋತಾ ಇರೋದೇ ಟೋಟಲ್ ಅಲ್ಲೂ. ಸೊ ಅದಕ್ಕೋಸ್ಕರ ಕೆಲವೊಂದು ಕಂಡೀಷನ್ಸು ಚೇಂಜಸ್ ಇದ್ದೇ ಇರುತ್ತೆ. ಕೆಲವೊಂದ್ರಲ್ಲಿ ಆ್ಯಡ್ ಇರುತ್ತೆ, ಕೆಲವೊಂದ್ರಲ್ಲಿ ಅದು ಇರಲ್ಲ, ಕೆಲವೊಂದ್ರಲ್ಲಿ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾರು ಬೇಕು ಅಂದರೆ ಪರ್ಟಿಕ್ಯುಲರಾಗಿ ಈ ಕಾರ್ಡ್ ನನಗೆ ಬೇಕು ಇನ್ಫಾರ್ಮೇಷನ್ ಅಂದರೆ ನನಗೆ ಕಮೆಂಟ್ ಮಾಡಿ ನೋಡೋಣ. ಕಮೆಂಟಿಗೆ ಏನಾರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಅಥವಾ ನನಗೆ ಮಾಡಬೇಕು ಅನ್ಸಿದ್ರೆ ಅದೊಂದು ಕಾರ್ಡಾಗಿ ಮಾಡ್ತೀನಿ. ಇವಾಗ ಒಂದು ಕಾರ್ಡ್ ತಗೊಳ್ಳೋದು ನನಗೆ ದೊಡ್ಡ ವಿಷಯ ಅಲ್ಲ ಗೈಸ್. ಇವಾಗ ನಾನು ಸುಮ್ಮನೆ ಒಂದು ಕಾರ್ಡ್ ತಗೊಂಡ್ರೆ ಇವಾಗ ಪ್ರಮೋಷನ್ಗೋಸ್ಕರ ಮಾಡ್ತವನೆ ಅಂತ ಬಂದ್ಬಿಡುತ್ತದು ಟ್ಯಾಗು. ಸೊ ಅದಕ್ಕೋಸ್ಕರ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಗೆ ಏನಾರು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ರೆಸ್ಪಾನ್ಸು ಚೆನ್ನಾಗಿದ್ದು ನನಗೇನಾರು ಮಾಡಬೇಕು, ಈ ಕಾರ್ಡ್ ಬಗ್ಗೆ ಮಾಡಬೇಕು ಅಂತ ಏನಾರು ಅನಿಸಿದ್ರೆ 100% ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೇನು ಅನ್ನಿಸ್ತಾ ಇಲ್ಲ, ಇದು ಕಾರ್ಡ್ ಏನು ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಬೇಕಾದ್ರೆ ಕಮೆಂಟ್ ರೂಪದಲ್ಲಿ ಕಮೆಂಟಲ್ಲೇ ಅಲ್ಲಿ ಏನೇನಿದೆ ಬೆನಿಫಿಟ್ಸು ಅಂತ ನಾನು ಹಾಕ್ತೀನಿ. ಏನು ಕೇಳ್ತೀರೋ ಆ ಕ್ವಶನ್ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಥರ ವರ್ಕ್ ಆಗುತ್ತೆ ಗೈಸ್. ಕಾರ್ಡಲ್ಲಿ ನಿಮಗೆ ರಿಟರ್ನು ವಾಪಸ್ಸು ನಿಮ್ಮ ಸೇವಿಂಗ್ ಅಕೌಂಟು ಕಳಿಸ್ಬಿಡ್ತಾರೆ. ಕೆಲವೊಂದರಲ್ಲಿ ಸೇಮು ಆ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನಿಮ್ಮ ಕಾರ್ಡ್ಗೆ ತಿರ್ಗಾ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ನೀವು ಕಾರ್ಡ್ ಯೂಸ್ ಮಾಡಿದಾಗ ನೀವು ರೀಪೇ ಮಾಡೋಕ್ಕೆ ಎಷ್ಟು ದಿನದೊಳಗೆ ರೀಪೇ ಮಾಡಿದ್ರೆ ನಿಮಗೆ ಯಾವುದೇ ಥರ ಇಂಟ್ರೆಸ್ಟ್ ಇರೋಲ್ಲ. ಈ ದಿನ ಎಕ್ಸೀಡ್ ಆಯಿತು, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 5,000 ರೂಪಾಯಿ ಕಾರ್ಡ್ ತಗೋತೀರ, ಎಲ್ಲೋ ಹೋಗಿ 5,000 ರೂಪಾಯಿ ಸ್ವೈಪ್ ಮಾಡ್ತೀರಾ. 5,000 ರೂಪಾಯಿ ಹೆಂಗಿರುತ್ತೆ ಅಂದರೆ ನೀವು ವಿತಿನ್ 60 ಡೇಸ್ ಅಷ್ಟು ಕಟ್ಟಬೇಕು. ವಿತಿನ್ 60 ಡೇಸ್ ಅಷ್ಟರಲ್ಲಿ 5,000 ಕ್ಲಿಯರ್ ಮಾಡಬೇಕು ಅಂತ ಇರುತ್ತೆ. ಆ 60 ಡೇಸ್ವರೆಗೂ ವೇಟಿಂಗ್ ಪೀರಿಯಡ್ ಇರುತ್ತೆ. ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ತೋರಿಸಿರುತ್ತೆ. ಆ ಲಾಸ್ಟ್ ಡೇಟ್ ಒಳಗಡೆ ನೀವೇನಾರು ಕಟ್ಟಿದ್ರೆ ನೀವು ಸೇಫು. ಆ ಲಾಸ್ಟ್ ಡೇಟ್ಗಿಂತ ದಾಟಿದ್ರೆ ಒಂದು ದಿನ ಎಕ್ಸ್ಟೆಂಡ್ ಆಯಿತು ಅಂದರೆ ಪೆನಾಲ್ಟಿ ಚಾರ್ಜಸ್ ಹಾಕ್ತಾರೆ. ಇಂಟ್ರೆಸ್ಟ್ಗೆ ಪೆನಾಲ್ಟಿ ಅದು ಇದು ಅಂತ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಚಾರ್ಜಸ್ ಹಾಕೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವೊಂದು ಕಾರ್ಡಲ್ಲಿ ಕೆಲವೊಂದು ಥರ ಕಂಡೀಷನ್ಸ್ ಇರುತ್ತೆ. ಕೆಲವೊಂದು ಕಾರ್ಡಲ್ಲಿ ಇಷ್ಟು % ಪೆನಾಲ್ಟಿ ಅಂತ ಹಾಕ್ತಾರೆ. ಇವಾಗ ನೀವು ಎಷ್ಟು ಯೂಸ್ ಮಾಡಿರ್ತೀರ ಅದಕ್ಕೆ ಅದ್ರ ಮೇಲೆ ನಿಮಗೆ 2%, 5% ಪೆನಾಲ್ಟಿ. ಸೊ ಒಂದು ದಿನ ಜಾಸ್ತಿ ಆಯಿತು ಅಂದ್ರೂ ಇಷ್ಟು % ಪೆನಾಲ್ಟಿ ಬೀಳುತ್ತೆ ಅಂತ ಹಾಕ್ತಾರೆ. ಕೆಲವೊಂದರಲ್ಲಿ ಡೈರೆಕ್ಟ್ ಅಮೌಂಟ್ ಹಾಕಿರ್ತಾರೆ, 500 ರೂಪಾಯಿ, 1,000 ರೂಪಾಯಿ ಅಂತ. ನೀವೆಷ್ಟಾದರೂ ಯೂಸ್ ಮಾಡಿದರೆ ಅದು ಅವ್ರು
ತಲೆನೋವಿಗೆ ಇರಲ್ಲ. ಎಷ್ಟು ಪೆನಾಲ್ಟಿ ಅಂದರೆ 500 ರೂಪಾಯಿ, 1000 ರೂಪಾಯಿ ಇಷ್ಟು ಪೆನಾಲ್ಟಿ ನೀವು 100% ಕಟ್ಟಲೇಬೇಕು ಅಂತ ಅಮೌಂಟ್ ರೂಪದಲ್ಲಿ ಹೇಳ್ಬಿಟ್ಟಿರ್ತಾರೆ. ಅದು ಕೆಲವೊಂದು ಕಾರ್ಡಲ್ಲಿ ಕೆಲವೊಂದೊಂದು ಥರ ಇರುತ್ತೆ. ಅದನ್ನು ವಿಚಾರಿಸ್ಕೋಬೇಕಾಗುತ್ತೆ, ನೀವು ಮುಂಚೆನೇ ವಿಚಾರಿಸ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ಕಟ್ಟಿಲ್ಲ ಅಂದರೆ ನಾವು ಯಾವ ರೀತಿ ರೀಪೇ ಮಾಡಬೇಕು ಅಥವಾ ಪೆನಾಲ್ಟಿ ಹೆಂಗೆ ಬೀಳುತ್ತೆ, ಪೆನಾಲ್ಟಿ ಯಾವ ಥರ ಇರುತ್ತೆ. ಸೊ ಕೆಲವೊಂದರಲ್ಲಿ ಮಿನಿಮಲ್ ಚಾರ್ಜಸ್ ಇರುತ್ತೆ, 50, 60, 70, 100 ಆ ಥರ ಇರುತ್ತೆ. ಕೆಲವೊಂದರಲ್ಲಿ ಹೈ ಲೆವೆಲ್ ಆಗಿರುತ್ತೆ. ಸೊ 500, 1000, 2000 ಹಿಂಗಿರುತ್ತೆ. ಕೆಲವೊಂದರಲ್ಲಿ ಹೆಂಗಿರುತ್ತೆ ಅಂದರೆ ಗೈಸ್ ನೀವು ನಂಬಲ್ಲ, ನಾನು ಕೆಲವೊಂದು ವಿಚಾರಿಸಿದ್ದೀನಿ. ಸೊ ವಿಚಾರಿಸಿರೋದ್ರ ಮೇಲೆ ಹೇಳ್ತಾ ಇದ್ದೀನಿ. ಸೊ ಕೆಲವೊಂದು ಕಾರ್ಡಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಯಾವ ಕಾರ್ಡ್ ತಗೋತಾ ಇದ್ದೀರಲ್ಲ, ಸೊ ಅದನ್ನು ನೀವು ಬ್ಯಾಂಕ್ ಅಕೌಂಟಿಗೆ ಟ್ಯಾಗ್ ಮಾಡಿರಬೇಕು. ಸೊ ಕ್ರೆಡಿಟ್ ಕಾರ್ಡು ಕೆಲವೊಂದು ಅವ್ರದ್ದು ಸೇವಿಂಗ್ ಅಕೌಂಟ್ ಈ ಥರ ಏನೂ ಇರೋಲ್ಲ, ಅವ್ರದ್ದು ಬರೀ ಕ್ರೆಡಿಟ್ ಅಂದರೆ ಫಿನಾನ್ಸ್ ಅಷ್ಟೇ ಇರುತ್ತೆ ಅವ್ರದ್ದು. ಅವ್ರು ಏನು ಮಾಡ್ತಾರೆ, ನೀವು ಆಟೋಪೇಗೆ ಇದನ್ನು ಕೊಡಲೇಬೇಕು, ನಿಮ್ಮ ಒಂದು ಸೇವಿಂಗ್ ಅಕೌಂಟ್ನ ಟ್ಯಾಗ್ ಮಾಡಲೇಬೇಕು, ಸೇವಿಂಗ್ ಅಕೌಂಟ್ನ ಆಟೋಪೇ ಕೊಡಲೇಬೇಕು ಅಂತ ಕೊಡ್ಸ್ಕೊಂಡಿರ್ತಾರೆ. ಆ ಆಟೋಪೇ ಕೊಡೋದು ಹೆಂಗಿರುತ್ತೆ ಅಂದರೆ ಕೆಲವೊಂದು ಟೈಮು ಇವ್ರೂ 500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಒಂದಿನ ಲೇಟ್ ಆಯಿತು ಅಂದರೆ ಬ್ಯಾಂಕ್ ಕಡೆಯಿಂದನೂ 500 ರೂಪಾಯಿ ಪೆನಾಲ್ಟಿ ಹಾಕೋ ಥರ ಮಾಡಿರ್ತಾರೆ. ಸೊ ಎರಡೂ ಸೇರಿಸಿ 1000 ರೂಪಾಯಿ. ಸೊ ಇದು ಹೆವಿ ಡೇಂಜರಸ್ಸು. ಅದಕ್ಕೋಸ್ಕರ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೈಸ್, ಸಿಂಪಲು. 500,000 ಏನು ದೊಡ್ಡ ಅಮೌಂಟ್ ಅಲ್ಲ ಅಂತ ನೀವು ಅನ್ಕೋಬೋದು. ನೀವು ಇವಾಗ 2,000 ತಗೊಂಡಿದ್ರೆ 1,000 ರೂಪಾಯಿ ದೊಡ್ಡ ಅಮೌಂಟು, 10,000 ರೂಪಾಯಿ ತಗೊಂಡಿದ್ರೆ ಅದು ಸ್ವಲ್ಪ ಚಿಕ್ಕದು, 1,00,000 ತಗೊಂಡಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಷ್ಟೇ ಬಿಟ್ಟರೆ ಅದು ಒಂದು ಅಮೌಂಟೇ. ಫಾರ್ ಎಕ್ಸಾಂಪಲ್ ನಿಮಗೆ 5,000 ರೂಪಾಯಿ ಲಿಮಿಟ್ ಕಾರ್ಡ್ ಸಿಕ್ಕೈತೆ, ನೀವು ಒಂದು 500 ರೂಪಾಯಿ ಖರ್ಚು ಮಾಡಿದ್ದೀರಾ ಅಷ್ಟೇ, 500 ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದೀರಾ. 60 ದಿನದಷ್ಟು ಕಟ್ಟಬೇಕು, ಬಿಡೋ ಇನ್ನೂ ತೆಂಬೋ ಟೈಮ್ ಐತೆ ಕಟ್ಟೋಣ ನಿಧಾನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಕೊಂಡಿರ್ತೀರ ಅದನ್ನ. ಸೊ 60 ದಿನ ಆಗೋಯ್ತು, ಮರ್ತೋಗಿರ್ತೀರ. ಜಸ್ಟ್ 500 ರೂಪಾಯಿ ಅಲ್ವಾ, ಯಾರು ಟೆನ್ಷನ್ ತಗೊಳ್ಳಲ್ಲ ಅಷ್ಟೊಂದು. ಸೊ ಇವಾಗ 61ನೇ ದಿನ ನಿಮ್ಗೆ ಫ್ಲ್ಯಾಶ್ ಆಯಿತು ಟಕ್ ಅಂತ, 61ನೇ ದಿನ 2ನೇ ದಿನ ಈ ಕಟ್ಟಲಿಲ್ಲ ಮುರಿದೋಯ್ತು ಅಂತ ಓಪನ್ ಮಾಡ್ತೀರಾ. ಪೆನಾಲ್ಟಿ ಚಾರ್ಜಸ್ ಅಂತ 1,000 ಕಟ್ಟಬೇಕು ಅಂತ ಹೆಂಗಿರುತ್ತೆ ನಿಮಗೆ, ಇಂಟು 200, 300, 3 ಪಟ್ಟು ಅಮೌಂಟ್ ಕಟ್ಟಬೇಕು. ನೀವು ತಗೊಂಡಿರೋದು 500 ರೂಪಾಯಿ ಪೇ ಮಾಡಿಬಿಟ್ಟಿದ್ರೆ ಮುಗ್ದೋಗಿರೋದು. ಸೊ ದುಡ್ಡಿದ್ರೂ ಬಿಡು ಇನ್ನೂ 60 ದಿನ ಟೈಮ್ ಐತಿ ಅಂತ ಸುಮ್ಮನೆ ಬಿಡ್ಕೊಂಡು ಹೋಗಿರ್ತೀರ. ನೋಡಿದ್ರೆ 1,500 ರೂಪಾಯಿ ಕಟ್ಟಬೇಕು ಅಂತ ಪೆನಾಲ್ಟಿ ಚಾರ್ಜಸ್ ಸೇರಿಸಿ 1,500 ಬಂದೈತೆ. ಏನು ಮಾಡ್ತೀರಾ, ಹಿಂಗೆ ಕೆಲವೊಂದು ಟೈಮ್ ಆಗಿಬಿಡುತ್ತೆ ಗೈಸ್. ಅದಕ್ಕೋಸ್ಕರ ಹುಷಾರಾಗಿ ವಿಚಾರಿಸ್ಕೊಂಡು ಇದು ಮಾಡ್ಕೋಬೇಕು. ಸೊ ಮಿನಿಮಮ್ 500 ರೂಪೀಸ್ ತಗೊಂಡಿದ ತಕ್ಷಣ ಯಾರು ಅಷ್ಟು ಪೆನಾಲ್ಟಿ ಹಾಕ್ತಾರೆ ಅಂತ ನೀವು ಅನ್ಕೋಬೋದು. ಕೆಲವೊಂದ್ರಲ್ಲಿ ಹಂಗೆ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದರಲ್ಲಿ ಇಷ್ಟು ಅಮೌಂಟ್ಗಿಂತ ಜಾಸ್ತಿ ಇದ್ದರೆ ಇಷ್ಟು ಅಮೌಂಟ್ ಇದು ಮಾಡಿ, ಇಷ್ಟು ಅಮೌಂಟ್ಗಿಂತ ಕಡಿಮೆ ಇದ್ದರೆ ಪರ್ಸೆಂಟೇಜ್ ರೂಪದಲ್ಲಿ ತಗೊಳ್ಳಿ ಅಂತ ಕೆಲವೊಂದರಲ್ಲಿ ಬ್ಯಾಂಕಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದು ಯಾವ ರೀತಿ ಅಂತ ನೀವು ವಿಚಾರಿಸ್ಕೊಂಡು ತಗೋಬೇಕಾಗುತ್ತೆ. ಸೊ ಇದಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮೇನ್ಲಿ ಮಾಡಿರೋ ಕಾರಣ ಗೈಸ್. ಸೊ ಯಾರ್ಯಾರೆಲ್ಲ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗೋಗಿದೆ, ನಾನು ಸಿಬಿಲ್ ಸ್ಕೋರ್ನ ಎತ್ತಿಡಿಬೇಕು, ಸೊ ಗ್ರೋ ಮಾಡಬೇಕು, ನನಗೆ ಒಂದು ಇದು ಬೇಕು, ಎಕ್ಸೆಟ್ರಾ ರಿವಾರ್ಡು ಕ್ಯಾಶ್ ಬ್ಯಾಕು ಆ ಥರ ಸಿಗಬೇಕು ಅನ್ನೋರು ಕ್ರೆಡಿಟ್ ಕಾರ್ಡಿಗೆ ಈ ಥರ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ಡೆಪಾಸಿಟ್ ಮಾಡಿ ತಗೋತಾರೆ. ಅವರ ಒಂದು ಸಿಬಿಲ್ ಸ್ಕೋರು ಜಾಸ್ತಿ ಆಗಿದ ತಕ್ಷಣ ಬೇರೆ ಬ್ಯಾಂಕ್ಗಳಿಗೆ ತಗೋತಾರೆ, ಅಂದರೆ ಕ್ರೆಡಿಟ್ ಕಾರ್ಡ್ ನಾರ್ಮಲ್ ಕ್ರೆಡಿಟ್ ಕಾರ್ಡ್ಗಳನ್ನ ಬೇರೆ ಬ್ಯಾಂಕ್ ರೂಪದಲ್ಲಿ ತಗೋತಾರೆ. ಸೊ ಈ ರೀತಿ ಒಂದು ಆಗೋದು. ಆಮೇಲೆ ಸುಮಾರು ಜನ ಅನ್ಕೋತಾ ಇರ್ತೀರ ಸಿಬಿಲ್ ಸ್ಕೋರ್ ಹೆಂಗೆ ಡ್ಯಾಮೇಜ್ ಆಗುತ್ತೆ, ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಲ್ಲ ಅಂತ. ಅದ್ರ ಮೇಲೂ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಗೈಸ್. ಸೊ ಹೋಗಿ ನೋಡ್ಬೋದು. ಸಿಬಿಲ್ ಸ್ಕೋರು ನೀವು ಅನ್ಕೊಳ್ಳೋ ಥರ ಡ್ಯಾಮೇಜ್ ಆಗೋದಲ್ಲ, ಸೊ ಡ್ಯಾಮೇಜ್ ಆಗದಿರೋದು ಅಲ್ಲ. ಯಾವಾಗ ನೀವು ಒಂದು ಕ್ರೆಡಿಟ್ ಕಾರ್ಡ್ ಪೇಮೆಂಟು ಅಥವಾ EMI ಅಥವಾ ಲೋನ್ ಅಮೌಂಟು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಯಾವ್ದಾದ್ರು ಲಿಂಕ್ ಆಗಿರುತ್ತೆ, ಪೋಸ್ಟ್ ಪೇಮೆಂಟ್ ಅಂದರೆ ಆಮೇಲೆ ನೀವು ಯೂಸ್ ಮಾಡ್ಬಿಟ್ಟು ಆಮೇಲೆ ಕಟ್ಟೋ ಇಂಟ್ರೆಸ್ಟ್ ಎಲ್ಲ ಯಾವುದು ಕ್ರೆಡಿಟ್ ಕಾರ್ಡಲ್ಲಿ ಟ್ಯಾಗ್ ಆಗಿರುತ್ತೋ ಸೊ ಅದನ್ನೆಲ್ಲ ಆನ್ ಟೈಮಿಗೆ ಪೇಮೆಂಟ್ ಮಾಡಬೇಕು. ಆನ್ ಟೈಮ್ ಇಲ್ಲ ಅಂದರೆ ಅವರ ಒಂದೊಂದು ಇದರಲ್ಲಿ ಒಂದೊಂದು ಥರ ರೂಲ್ಸ್ ಇರುತ್ತೆ. ಕೆಲವೊಂದರಲ್ಲಿ 2 ದಿನ 3 ದಿನ ಎಕ್ಸ್ಟೆಂಡ್ ಪೀರಿಯಡ್ ಅಂತ ಕೊಡ್ತಾರೆ. ಅದನ್ನು ಅಂದರೆ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಒಂದು 2 ದಿನ ಎಕ್ಸ್ಕ್ಯೂಸ್ ಕೊಡೋಣ ಅನ್ನೋ ಥರ ಇರುತ್ತೆ ಟೈಮು. ಸೊ 2 ದಿನ 5 ದಿನ ಹಂಗಿರುತ್ತೆ. ಅದನ್ನು ಯಾರೂ ಟ್ರಸ್ಟ್ ಮಾಡಿಬಿಡಿ, ವಿತ್ ಡ್ಯೂ ಡೇಟ್ ಒಳಗಡೆ ಕಟ್ಬಿಡೋಕ್ಕೆ ಟ್ರೈ ಮಾಡಿ. ಸೊ ಕಟ್ಟಿಲ್ಲ ಅಂದಾಗ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಹೈ ಲೆವೆಲ್ ಆಗಿರುತ್ತೆ. ಅದಕ್ಕೋಸ್ಕರ ಸಿಬಿಲ್ನ ಹುಷಾರಾಗಿಡಿ, ಸಿಬಿಲ್ನ ಹುಷಾರಾಗಿ ಕಾಪಾಡ್ಕೊಳ್ಳಿ. ನಾನು ಅನುಭವಿಸ್ತಾ ಇದ್ದೀನಿ ಇವಾಗ. ನಂದು ಆಲ್ಮೋಸ್ಟ್ 720 ರೀಚ್ ಆಗಿರಬೇಕು, ಇನ್ನು 30 to 40 ರೀಚ್ ಆಗಬೇಕು. ಸೊ ನನ್ನ ಟಾರ್ಗೆಟ್ ಇರೋದು 800. ಸೊ ನೋಡೋಣ, ಆರಾಮಾಗಿ ನಿಧಾನಕ್ಕೆ ರೀಚ್ ಔಟ್ ಮಾಡೋಣ. ನಾನು ಯಾವುದೇ ಥರನೂ ಈ ಥರ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದರೆ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬಿಟ್ಟೆ ಮಾಡ್ತಿದ್ದೆ. ಸೊ ನೀವು ಅನ್ಕೊಳ್ಳಿ ಪ್ರಮೋಷನ್ಗೆ ಬಂದೈತೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸ್ಬಿಟ್ಟೆ, ನಾನು ಡೈರೆಕ್ಟಾಗಿ ತೋರಿಸ್ಬಿಟ್ಟೆ ಮಾಡ್ತಿದ್ದೆ. ಸೊ ನನಗೆ ಯಾವುದೇ ಥರ ಆ ಥರ ಕ್ರೆಡಿಟ್ ಕಾರ್ಡ್ಗಳು ತಗೊಂಡಿಲ್ಲ ನಾನು. ನನ್ನ ಒಂದು ಬೇರೆ ಕ್ರೆಡಿಟ್ ಕಾರ್ಡ್
ಕ್ರೆಡಿಟ್ ರನ್ನಿಂಗಲ್ಲಿದೆ. ಸೊ ಅದನ್ನೆಲ್ಲ ಆನ್ ಟೈಮಿಗೆ ಕಟ್ಕೊಂಡು ಆನ್ ಟೈಮಿಗೆ ರೀಪೇ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ಸೇಫರ್ ಝೋನಲ್ಲಿ ಇದ್ದೀನಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಯಾವುದೆಲ್ಲಾರ ಇಂಟ್ರೆಸ್ಟ್ ಇದ್ದರೆ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡು ಬೇಕು, ಈ ಥರ ಕಾರ್ಡ್ ನೋಡ್ತಾ ಇದ್ದೀನಿ, ಯಾವುದು ದಿ ಬೆಸ್ಟ್ ಟಾಪ್ 5 ಟಾಪ್ 10 ಈ ಥರ ಯಾವ್ದಾರ ಒಂದಷ್ಟು ಕಾರ್ಡ್ಗಳನ್ನ ರೆಫರ್ ಮಾಡಿ ಅಂತ ತಿಳಿಸಿ ಕಮೆಂಟ್ ಹಾಕಿ. 100% ನಾನು ಅದ್ರದ್ದು ಎಕ್ಸಾಂಪಲ್ಗಳು ತಗೊಂಡು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.